ಸಿಎಂ ಸಿದ್ದರಾಮಯ್ಯರನ್ನು ಕೂಡ ಬಿಡದ ಮೂಡ ಹಗರಣ ಮತ್ತೊಂದು ಮೂಡಾದ ಕರ್ಮಕಾಂಡ ಈಗ ಬಯಲಾಗಿದೆ. ತನಿಖೆಯ ವೇಳೆ ದಾಖಲೆ ಇಲ್ಲದೆ ಸೈಟ್ ನೀಡಿದ ಮೂಡ ಅಧಿಕಾರಿಗಳ ಭ್ರಷ್ಟ ಬುದ್ಧಿ ಈಗ ಬೆಳಕಿಗೆ ಬಂದಿದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಬಗೆದಷ್ಟು ಬಯಲಾಗ್ತಿದೆ ಮೂಡ ಅಕ್ರಮ. 2.2 ಎಕರೆ ಕಳೆದುಕೊಂಡವರಿಗೆ 19 ಸೈಟ್. ಮೂಡ ಗೋಲ್ಮಾಲ್ ದಿನಕ್ಕೊಂದರಂತೆ ಬಯಲಾಗ್ತಿದೆ. ಸೈಟ್ ಹಗರಣ ತನಿಖೆ ಚುರುಕಾಗ್ತಿದ್ದಂತೆ ಮೂಡ ಬುಡ ಅಲ್ಲಾಡೋಕೆ ಶುರುವಾಗಿದೆ. ತನಿಖೆ ನಡೆಸುತ್ತಿರೋ ಅಧಿಕಾರಿಗಳು ದಿನಕ್ಕೊಂದು ಕರ್ಮಕಾಂಡ ಬಯಲಿಗೆಳೆಯುತ್ತಿದ್ದಾರೆ. ದೇವನೂರು ಗ್ರಾಮದ ಮಹೇಂದ್ರ ಅನ್ನೋರು 2.2 ಎಕರೆ ಭೂಮಿ ಕಳೆದುಕೊಂಡಿದ್ರಂತೆ. ಪರ್ಯಾಯವಾಗಿ ಅವರಿಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 19 ಸೈಟ್ ಮಂಜೂರು ಆಗಿದೆ ಅನ್ನೋ ಅಚ್ಚರಿ ಬಟಾ ಬಯಲಾಗಿದೆ. ಇದರಲ್ಲಿ ವೆರಿ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಯಾವಾಗ ಅವರು ಭೂಮಿ ಕಳೆದುಕೊಂಡ್ರು, ಮೂಡ ಯಾವಾಗ ಭೂಮಿ ವಶಪಡಿಸಿಕೊಂಡಿತ್ತು ಅನ್ನೋದರ ಮಾಹಿತಿಯೇ ಅಧಿಕಾರಿಗಳ ಬಳಿ ಇಲ್ಲವಂತೆ. ಮಹೇಂದ್ರ ಸೈಟ್ ಅಕ್ರಮದಲ್ಲಿ ಇದೀಗ ಜಿಟಿ ದೇವೇಗೌಡರ ಹೆಸರು ತಳುಕು ಹಾಕಿಕೊಂಡಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿರೋ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿದ್ದು ಹೀಗೆ. ಸರ್, ಅವರು ಜಿಟಿ ದೇವೇಗೌಡರ ಸಹೋದರಿಯ ಮಗ ಅಂತೇಳಿ ತಿಳಿದು ಬಂದಿದೆ. ಸೊ ಈಗಾಗಲೇ ಏನು ನಾವು ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡಿದೆ, ಅದೇ ರೀತಿ ಜಿಟಿ ದೇವೇಗೌಡರ ಪ್ರಭಾವನ ಬಳಸಿಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಆಸ್ತಿಯನ್ನೇ ಕೃಷಿ ಭೂಮಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಕ್ರಯಪತ್ರ ನೋಂದಣಿ ಮಾಡಿಕೊಂಡು ಆ ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಅನ್ನೋ ಒಂದು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಪರಿಹಾರದ ಹೆಸರಲ್ಲಿ 18ರಿಂದ 19 ನಿಮಿಷವನ್ನು ಮಹೇಂದ್ರ ಅವರು ಪಡ್ಕೊಂಡಿದ್ದಾರೆ ಅಂತೇಳಿ ದಾಖಲಾತಿಗಳು ಲಭ್ಯ ಇದೆ. ಇನ್ನೊಂದು ಕಡೆ ಸ್ನೇಹಮಯಿ ಕೃಷ್ಣ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೀತಿದ್ಯಾ ಅನ್ನೋ ಡೌಟ್ ಹೆಚ್ಚಾಗ್ತಿದೆ. ಆರೋಪಗಳೆಲ್ಲ ತಿರುಮಂತ್ರವಾಗೋ ರೀತಿ ಕಾಣ್ತಿದೆ. ಸಿಎಂ ವಿರುದ್ಧ ರಿಲೀಸ್ ಆಗಿರೋ ದಾಖಲೆಗಳೆಲ್ಲ ಸುಳ್ಳು ಅಂತ ಸ್ನೇಹಮಯಿ ವಿರುದ್ಧವೇ ಕಾಂಗ್ರೆಸ್ ಈಗ ಕೇಸ್ ಜಡಿದಿದೆ. ಸ್ನೇಹಮಯಿ ಕೃಷ್ಣರನ್ನ ಬಂಧಿಸಿ ಅಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೂಡ ಎಡವಟ್ಟಿನ ಕಥೆಗಳು ಒಂದೆರಡಲ್ಲ. ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕಿದ್ದ ಅಧಿಕಾರಿಗಳ ನಡೆ ಹಲವು ಕುತೂಹಲಗಳಿಗೆ ಎಡೆ ಮಾಡಿದೆ. ವಿನೋದ್, ರಿಪಬ್ಲಿಕ್. ಒಂದು ಪ್ರಭಾವಿನ ಇದು ಈಗ ಪ್ರಶ್ನೆ, ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ಇಂಥದ್ದೊಂದು ಸ್ಫೋಟಕ ವಿಚಾರವನ್ನ ಸ್ನೇಹಮಯಿ ಕೃಷ್ಣ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಪೋಸ್ ಮಾಡಿದ್ದಾರೆ. ದೇವನೂರು ಬಳಿ 2.20 ಎಕರೆ ಜಮೀನಿಗೆ 19 ಸೈಟ್ ಪಡೆದ ಆರೋಪ ಮಹೇಂದ್ರ ಅವರ ಮೇಲಿದೆ. ನಿವೇಶನಗಳಿರುವ ಭೂಮಿಯನ್ನೇ ಕೃಷಿ ಭೂಮಿ ಅಂತ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋದು ಸ್ನೇಹಮಯಿ ಕೃಷ್ಣ ಅವರ ಗಂಭೀರ ಆರೋಪ. ಸುಳ್ಳು ದಾಖಲೆಗಳನ್ನ ಮೂಡಾಗೆ ನೀಡಿ ಪರಿಹಾರವನ್ನ ಪಡೆದ ಆರೋಪವನ್ನ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ. 2.20 ಎಕರೆ ಜಮೀನಿಗೆ ಮೈಸೂರಿನ ವಿಜಯನಗರದಲ್ಲಿ 19 ಸೈಟ್ ಅನ್ನ ಕೊಟ್ಟಿದ್ದಾರೆ. ಇದು ಸ್ನೇಹಮಯಿ ಕೃಷ್ಣ ಅವರ ಆರೋಪ. 19 ಸೈಟ್ ಪಡೆಯೋದ್ರ ಹಿಂದಿದ್ಯಾ ಜಿಟಿಡಿ ಮಾನ್ಯ ಶಾಸಕ ಜಿಟಿ ದೇವೇಗೌಡ ಅವರ ಪ್ರಭಾವ ಏನಾದರೂ ಇದೆಯಾ? ಇದು ಆರೋಪ. ಸ್ನೇಹಮಯಿ ಕೃಷ್ಣ ಅವರ ಆರೋಪ, ಜಿಟಿ ದೇವೇಗೌಡ ಅವರ ಮೇಲೆ ಮಾಡ್ತಿರುವಂಥ ಆರೋಪ, ಮಹೇಂದ್ರ ಅವರೇ ಮಾಡ್ತಿರುವಂಥ ಆರೋಪ, ಮೂಡಾದ ಮೇಲೆ ಮಾಡ್ತಿರುವಂಥ ಆರೋಪ, ಸ್ನೇಹಮಯಿ ಕೃಷ್ಣ ಮಾಡ್ತಿರುವಂಥ ಆರೋಪ. ಜಿಟಿ ದೇವೇಗೌಡ ಅವರು ತಮ್ಮ ಪ್ರಭಾವವನ್ನು ಬಳಸಿಕೊಂಡು ತಮ್ಮ ಸಂಬಂಧಿಯಾದ ಮಹೇಂದ್ರಗೆ 19 ಸೈಟನ್ನು ಕೊಟ್ಟಿದ್ದಾರೆ ಅನ್ನುವ ಗಂಭೀರ ಆರೋಪವನ್ನು ಈಗ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ. ವಕ್ಫ್ ವಿರುದ್ಧ ಮಠಾಧೀಶರು ಸಿಡಿದೆದ್ದಿದ್ದಾರೆ. ಮಠಾಧೀಶರ ಪರಿಷತ್ ರೈತರ ಜಮೀನು ವಿಚಾರದಲ್ಲಿ ಯಾವುದೇ ರಾಜಿ ಇಲ್ವೇ ಇಲ್ಲ, ರಾಜಿ ಮಾಡಿಕೊಳ್ಳೋ ಪ್ರಶ್ನೆನೇ ಇಲ್ಲ. ವಕ್ಫ್ ಬೋರ್ಡ್ಗೆ ಮಠಾಧೀಶರ ಪರಿಷತ್ ನೇರ ಎಚ್ಚರಿಕೆಯನ್ನು ಕೊಟ್ಟಿದೆ. ರೈತರ ಬೆನ್ನಿಗೆ ನಿಂತ ಅಖಂಡ ಬಳ್ಳಾರಿ ಮಠಾಧೀಶರ ಪರಿಷತ್ ಹಿಂದೂಗಳನ್ನ ತಡವಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಸುಮ್ಮನಿರೋದಿಲ್ಲ ಅನ್ನುವ ಸಂದೇಶವನ್ನು ರವಾನಿಸಿದ್ದಾರೆ. ಮಠಾಧೀಶರ ಪರಿಷತ್ ರಾಜ್ಯದಲ್ಲಿ ವಕ್ಫ್ ವಿರುದ್ಧ ಸಿಡಿದೆದ್ದಿದೆ. ಮಠಾಧೀಶರ ಪರಿಷತ್ ಆ ಮೂಲಕ ರೈತರ ಭೂಮಿಯನ್ನ ಕಬಳಿಸುವಂತ ಹುನ್ನಾರ ಏನಾದರೂ ಮಾಡಿದ್ರೆ ನಾವು ಸುಮ್ಮನಿರೋದಿಲ್ಲ ಅನ್ನುವ ಸಂದೇಶವನ್ನು ರವಾನಿಸಿದ್ದಾರೆ. ನಾಡಿನಲ್ಲಿ ದೇಶಾದ್ಯಂತ ನಡೆದಿದೆ ಅಂತಕ್ಕಂಥದ್ದನ್ನು ಕೇಳಿದ್ದೇವೆ. ನಾವು ವಿಶೇಷವಾಗಿ ನಮ್ಮ ಕನ್ನಡ ನಾಡಿನಲ್ಲಿ ನಡೆದಿರತಕ್ಕಂತಹ ವಕ್ಫ್ ವಿಚಾರವಾಗಿ ನಾವು ಹಲವಾರು ಸಮಸ್ಯೆಗಳನ್ನು ಕೇಳ್ತಾ ಬಂದಿದ್ದೇವೆ. ಹಲವಾರು ಮಠಗಳ ಮಂದಿರಗಳ ರೈತರ ಅದು ಜಾತಿ ಮತ
ಧರ್ಮಗಳನ್ನು ಮೀರಿ ಎಲ್ಲರ ಪಹಣಿಗಳೊಳಗೂ ಕೆಲವೊಂದಿಷ್ಟು ಅದು ಯಾವ ಕಾರಣಕ್ಕೆ ಬರ್ತಾ ಇದೆ ಅಂತಕ್ಕಂತಹ ಮೂಲ ಯಾರಿಗೂ ತಿಳಿದಿಲ್ಲ. ಅದು ಆಗ್ತಾ ಇರ್ತಕ್ಕಂಥದ್ದು ಅತ್ಯಂತ ದುಃಖಕರವಾಗಿರ್ತಕ್ಕಂತಹ ಸಂಗತಿ. ಮೊನ್ನೆ ನಮ್ಮ ನರೇಗಲ್ ನಮ್ಮ ಮಠದ ಬೋರ್ಡಿಂಗಿನ 11 ಎಕರೆ 19 ಗುಂಟೆ ಜಮೀನಿನೊಳಗೂ ಆ ವಿಚಾರವಾಗಿ ಬಂದಾಗ ನಾವು ಮಾಧ್ಯಮದ ಮುಖಾಂತರ ತಿಳಿಸಿದಾಕ್ಷಣನ ಆ ದರ್ಗಾದ ಮುಖ್ಯಸ್ಥರು ಶಾವ್ಲಿ ಅವರು ಬಂದು ಅದು ನಮ್ಮದಲ್ಲ, ಅದು ಮಠದ್ದೇ ಅಂತಂದು ಅವರು ಬಹಿರಂಗವಾಗಿನ ಅವರೇ ಸಭೆಯನ್ನು ಸೇರಿಸಿ ಅದನ್ನು ತಹಶೀಲ್ದಾರಿಗೆ ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದನ್ನು ಈ ಸಂದರ್ಭದೊಳಗೆ ತಿಳಿಸ್ಬೇಕಾಗತ್ತೆ. ಕಾರಣ ಇಷ್ಟೇ, ನಮ್ಮ ಶ್ರೀಗಳವರು ನಾವು ಯಾವುದೇ ಕಾರ್ಯಗಳನ್ನು ಮಾಡಲಿ ಜಾತಿ ಧರ್ಮಗಳನ್ನು ಮೀರಿ ನಾವು ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ನಮಗೂ ಜಾತಿ ಧರ್ಮಗಳನ್ನು ಮೀರಿ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಆದರೆ ಕೆಲವೊಂದಿಷ್ಟು ವಿಚಾರದೊಳಗೆ ನಮ್ಮ ನಡುವಿನ ಗೊಂದಲ ಬರದೇ ಇರೋ ರೀತಿ ಒಳಗೆ ಸರ್ಕಾರ ಇದನ್ನು ಪ್ರಮುಖವಾಗಿ ಈ ವಿಚಾರವನ್ನು ಗಣನೆಗೆ ತೆಗೆದುಕೊಂಡು ಯಾರಿಗೂ ತೊಂದರೆ ಆಗಲಾರ್ದಂಗೆ ಮಠಾಧೀಶರ ಪರಿಷತ್ ಆ ಮೂಲಕ ಏನು ಹೇಳೋದಕ್ಕೆ ಹೊರಟಿದೆ. ರೈತರ ಬೆನ್ನಿಗೆ ನಿಂತಿರುವಂಥ ಈ ಮಠಾಧೀಶರ ಪರಿಷತ್ ಅವರ ಬೇಡಿಕೆ ಏನು, ಅವರ ಆಕ್ರೋಶ ಏನು, ವಕ್ಫ್ ವಿರುದ್ಧ ಅವ್ರು ಹೇಳೋದೇನು, ಹಿಂದೂಗಳು ಮಠ ಮಂದಿರಗಳೇ ವಕ್ಫ್ನ ಟಾರ್ಗೆಟ್ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಈ ಮಠಾಧೀಶರ ಪರಿಷತ್. ಮಠ ಮಂದಿರಗಳ ಆಸ್ತಿಯನ್ನು ಕಬಳಿಸೋದಕ್ಕೆ ವಕ್ಫ್ ಹುನ್ನಾರವನ್ನು ಮಾಡ್ತಾ ಇದೆ ಅನ್ನೋದನ್ನು ಬಹಳ ಕ್ಲಿಯರ್ ಆಗಿ ವಕ್ಫ್ ವಿರುದ್ಧ ಕಿಡಿಕಾರ್ತಾ ಇದೆ ಈ ಪರಿಷತ್. ವಕ್ಫ್ ಸಚಿವರೇ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರೇ ಮುಂದೆ ನಿಂತ್ಕೊಂಡು ಇದನ್ನೆಲ್ಲ ಮಾಡುತ್ತಿದ್ದಾರೆ ಅನ್ನೋದು ಮಠಾಧೀಶರ ಪರಿಷತ್ನ ಸ್ಪಷ್ಟ ನಿಲುವು. ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಮಠಾಧೀಶರು ನೇರ ಆರೋಪವನ್ನು ಮಾಡ್ತಾ ಇದ್ದಾರೆ. ವಕ್ಫ್ ಸಚಿವರೇ ಮುಂದೆ ನಿಂತ್ಕೊಂಡು ಇದನ್ನ ಅಥವಾ ರೈತರ ಭೂಮಿಯನ್ನ ಕಬಳಿಸೋದಕ್ಕೆ ಮಾಡಿರುವಂಥ ಹುನ್ನಾರ ಅನ್ನೋದನ್ನು ಹೇಳ್ತಾ ಇದ್ದಾರೆ. ವಕ್ಫ್ ಮೂಲಕ ಮುಸ್ಲಿಮರ ಓಲೈಕೆಗೆ ಕಾಂಗ್ರೆಸ್ ರಾಜಕೀಯವನ್ನ ಮಾಡ್ತಾ ಇದೆ ಅನ್ನೋದು ಕೂಡ ಈ ಮಠಾಧೀಶರ ಒಂದು ಆಕ್ರೋಶ ಆಗಿದೆ. ಭಗವದ್ಗೀತೆ, ಬೈಬಲ್, ಕುರಾನ್ ಜೊತೆಗೆ ಸಂವಿಧಾನಕ್ಕೂ ಕೂಡ ಪೂಜೆ. ಸಂವಿಧಾನವನ್ನ ಪೂಜಿಸುತ್ತೇವೆ ಎನ್ನುತ್ತಿರುವ ಮಠಾಧೀಶರು ನಾವು ಸಂವಿಧಾನವನ್ನ ಪೂಜೆ ಮಾಡ್ತೀವಿ ಅಂತೇಳಿ ಮಠಾಧೀಶರು ಹೇಳ್ತಾ ಇದ್ದಾರೆ. ಪ್ರಜಾಪ್ರಭುತ್ವಕ್ಕೆ ಅಪಚಾರ ಮಾಡಿದ್ರೆ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೀವಿ ಎನ್ನುವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಈ ಮಠಾಧೀಶರು. ರೈತರು ಯಾವುದೇ ಕಾರಣಕ್ಕೂ ಕೂಡ ಕುಗ್ಗಬಾರದು, ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನುವ ಸಂದೇಶವನ್ನು ರವಾನಿಸಿದ್ದಾರೆ ಈ ಮಠಾಧೀಶರು. ಆ ಮೂಲಕ ಈ ಮಠಾಧೀಶರ ಪರಿಷತ್ನ ಸ್ವಾಮೀಜಿಗಳು ಏನು ಹೇಳಿದ್ದಾರೆ, ಏನಂತ ಕಿಡಿಕಾರಿದ್ದಾರೆ, ಅವರ ನಿಲುವೇನು, ಅವರು ಕೊಟ್ಟಂತ ಸಂದೇಶ ಏನು, ಬನ್ನಿ ನೋಡೋಣ. ದೇಶದ ಹಿತದ ದೃಷ್ಟಿಯಿಂದ ಮಾಡ್ತಾ ಇದ್ದೀರೋ, ರೈತರ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದೀರೋ, ಸಂವಿಧಾನದ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದೀರೋ, ಯಾವ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದೀರಿ? ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸರ್ಕಾರನೇ ಬರಬೇಕು ಅಂತಂದರೆ ಇಂಥ ನಿರ್ಧಾರಗಳಿಂದ ದೂರ ಸರಿಬೇಕು ಶೀಘ್ರವಾಗಿ. ಇಲ್ಲ ಅಂದರೆ ನಿಮಗೆ ಎಚ್ಚರಿಕೆ ಗಂಟೆ. ನಮಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಭೇದ ಭಾವ ಇಲ್ಲ. ಸಂವಿಧಾನ ಇಂಪಾರ್ಟೆಂಟ್. ನಮ್ಮ ಭಗವದ್ಗೀತೆ ಮನೆಯಲ್ಲಿರ್ಬೋದು, ನಿಮ್ಮ ಕುರಾನ್ ಮನೆಯಲ್ಲಿರ್ಬೋದು, ಬೈಬಲ್ ಚರ್ಚ್ನಲ್ಲಿರ್ಬೋದು. ದೇಶದ ಹೊರಗಡೆ ಬಂದಾಗ ನಮಗೆಲ್ಲರಿಗೂ ಕೂಡ ಸಂವಿಧಾನವೇ ನಿಜವಾದ ಧರ್ಮ ಗ್ರಂಥ. ಇವತ್ತು ಆ ಸಂವಿಧಾನ ಒಂದು ಶ್ರೇಷ್ಠ ಗ್ರಂಥಕ್ಕೆ ಅಪಚಾರ ಆಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅವರ ಜಾತಿಯಿಂದ ಮುಸ್ಲಿಂ ಆಗಿದ್ದರೂ ಸಹಿತ ಈ ರಾಜ್ಯ ಸರ್ಕಾರದ ಒಬ್ಬ ಸಚಿವರು ಅಂತಕ್ಕಂಥದ್ದು ತಲೆಯಲ್ಲಿರಬೇಕು. ನಾನೊಬ್ಬ ಸಚಿವ, ಇಡೀ ಕರ್ನಾಟಕ ಜನರಿಗೆ ಮಂತ್ರಿ ಅಂತಕ್ಕಂಥ ಪ್ರಜ್ಞೆ ಜಮೀರ್ ಅಹಮದ್ ಅವರು ಇಟ್ಕೋಬೇಕು. ಇವತ್ತು ಬರೀ ಮುಸಲ್ಮಾನರಿಂದ ಯಾರು ಕೂಡ ಆರಿಸ್ಲಿಕ್ಕೆ ಬರೋದಿಲ್ಲ, ಬರೀ ಹಿಂದೂಗಳಿಂದ ಯಾರು ಕೂಡ ಆರಿಸ್ಲಿಕ್ಕೆ ಬರೋದಿಲ್ಲ. ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಓಟ್ ಹಾಕಿದ್ದಕ್ಕೆ ಮಾತ್ರ ನೀವು MLA ಆಗ್ತೀರಿ, ಮಂತ್ರಿ ಆಗ್ತೀರಿ, ಮುಖ್ಯಮಂತ್ರಿ ಆಗ್ತೀರಿ.